ನಮಸ್ಕಾರ ಸ್ನೇಹಿತರೆ, ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ನಾವು ಯಾವತ್ತಾದರೂ ನಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡಿದ್ದೀವಾ? ನಾವು ಓಡ್ತಿರೋದು ಏಕೆ ಗೊತ್ತಾ? ಹಣಕ್ಕಾಗಿ, ಹೆಸರುಗಾಗಿ, ಅಥವಾ ಇನ್ನೊಬ್ಬರ ಮುಂದೆ ದೊಡ್ಡವರು ಆಗ್ಬೇಕು ಅಂತ. ಆದರೆ ಈ ಎಲ್ಲದರ ಮಧ್ಯದಲ್ಲಿ ನಾವು ಮರೆತಿರೋ ಒಂದು ಸತ್ಯ ಇದೆ. ಅದು ನಮ್ಮ ಆರೋಗ್ಯ. ಒಬ್ಬ ವ್ಯಕ್ತಿ ಕೋಟಿ ಹಣ ಸಂಪಾದಿಸಿದರೂ ಅವನಿಗೆ ಆರೋಗ್ಯ ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ಸಂತೋಷ ಇರೋದಿಲ್ಲ. ಆಸ್ಪತ್ರೆಯಲ್ಲಿ ಮಲಗಿರುವಾಗ ಅವನಿಗೆ ಅರಿವಾಗುತ್ತದೆ, ನಾನು ಇಷ್ಟು ವರ್ಷ ಬೆನ್ನಟ್ಟಿದದ್ದೇನು, ನಾನು ಕಳೆದುಕೊಂಡದ್ದೇನು ಅಂತ. ಅದಕ್ಕೆ ಹಿರಿಯರು ಹೇಳಿದ ಮಾತು ಇವತ್ತಿಗೂ ಸತ್ಯ, ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಬಹಳ ಜನ ಹೇಳೋದು, ನನಗೆ ರೋಗ ಇಲ್ಲ, ನಾನು ಹೆಲ್ದಿ ಅಂತ. ಆದರೆ ಅದು ಸಂಪೂರ್ಣ ಸತ್ಯ ಅಲ್ಲ. ಆರೋಗ್ಯ ಅಂದ್ರೆ ಕೇವಲ ದೇಹದ ವಿಚಾರ ಅಲ್ಲ, ಅದು ಮನಸ್ಸಿನ ವಿಚಾರವೂ ಆಗಿದೆ. ನಮ್ಮ ದೇಹ ಸರಿಯಾಗಿದ್ದರೂ ನಮ್ಮ ಮನಸ್ಸು ಒತ್ತಡದಲ್ಲಿ ಇದ್ದರೆ ನಾವು ಸಂಪೂರ್ಣವಾಗಿ ಆರೋಗ್ಯವಂತರಲ್ಲ. ಹಾಗೆಯೇ ನಮ್ಮ ಸುತ್ತಲಿನ ಜನರ ಜೊತೆಗಿನ ಸಂಬಂಧಗಳು ಸರಿಯಾಗಿರದಿದ್ದರೂ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಿಜವಾದ ಆರೋಗ್ಯ ಅಂದ್ರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸಮತೋಲನ. ಈ ಮೂರು ಭಾಗಗಳು ಸರಿಯಾಗಿದ್ದಾಗ ಮಾತ್ರ ನಾವು ಸಂತೋಷವಾಗಿ, ಶಾಂತಿಯಿಂದ ಬದುಕಬಹುದು. ಇವತ್ತಿನ ಕಾಲದಲ್ಲಿ ಜನರ ಜೀವನ ತುಂಬಾ ವೇಗವಾಗಿ ಓಡುತ್ತಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್, ರಾತ್ರಿ ಮಲಗುವವರೆಗೂ ಮೊಬೈಲ್. ನಮ್ಮ ಸಮಯದ ಬಹುಪಾಲು ಸ್ಕ್ರೀನ್ ಮುಂದೆ ಹೋಗುತ್ತಿದೆ. ನಾವು ನಮ್ಮ ದೇಹದ ಜೊತೆ ಮಾತನಾಡುವುದನ್ನೇ ಮರೆತಿದ್ದೇವೆ. ನಾವು ಹಸಿವು ಆಗಿದೆಯಾ ಅನ್ನೋದನ್ನು ಗಮನಿಸುವುದಿಲ್ಲ, ದಾಹವಾದರೂ ನೀರು ಕುಡಿಯುವುದಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋಕೆ ಗಂಟೆಗಳ ಕಾಲ ಕಳೆಯುತ್ತೇವೆ. ಇದು ನಮ್ಮ ಜೀವನದ ದೊಡ್ಡ ತಪ್ಪು. ನಾವು ಬ್ಯುಸಿ ಅಂತ ಹೇಳ್ತೀವಿ, ಆದರೆ ನಿಜವಾಗಿ ನೋಡಿದ್ರೆ ನಾವು ತಪ್ಪು ವಿಷಯಗಳಿಗೆ ಸಮಯ ಕೊಟ್ಟಿದ್ದೇವೆ. ಆಹಾರ ನಮ್ಮ ಆರೋಗ್ಯದ ಮೂಲ. ನಾವು ಏನು ತಿನ್ನುತ್ತೇವೋ ಅದು ನಮ್ಮ ದೇಹದಲ್ಲಿ ಹೋಗಿ ಶೇಖರಣೆಯಾಗುತ್ತದೆ. ಅದು ಕೇವಲ ಮಾತಲ್ಲ, ಅದು ಸತ್ಯ. ಇವತ್ತಿನ ಜನರು ಹೆಚ್ಚು ಪ್ರೊಸೆಸ್ಡ್ ಫುಡ್, ಫಾಸ್ಟ್ ಫುಡ್, ಆಯಿಲ್ ಫುಡ್ ತಿನ್ನುತ್ತಾರೆ. ಇವು ನಮ್ಮ ನಾಲಿಗೆಗೆ ರುಚಿ ಕೊಡಬಹುದು, ಆದರೆ ನಮ್ಮ ದೇಹಕ್ಕೆ ವಿಷ. ನಿಧಾನವಾಗಿ ನಮ್ಮ ಒಳಾಂಗಾಂಗಗಳನ್ನು ದುರ್ಬಲಗೊಳಿಸುತ್ತವೆ. ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಕಡಲೆಕಾಯಿ, ಬಾದಾಮಿ ಇವು ಸಿಂಪಲ್ ಅನ್ನಿಸಬಹುದು, ಆದರೆ ಇವು ನಮ್ಮ ದೇಹಕ್ಕೆ ಅಗತ್ಯವಾದ ಶಕ್ತಿ ಕೊಡುತ್ತವೆ. ನಾವು ನಮ್ಮ ದೇಹವನ್ನು ಪ್ರೀತಿಸಿದ್ರೆ ಅದಕ್ಕೆ ಒಳ್ಳೆಯ ಆಹಾರ ಕೊಡಬೇಕು. ನೀರು ಕೂಡ ಅಷ್ಟೇ ಮುಖ್ಯ. ನಮ್ಮ ದೇಹದ ಬಹುಪಾಲು ನೀರಿನಿಂದ ನಿರ್ಮಿತವಾಗಿದೆ. ಆದರೆ ನಾವು ದಿನವಿಡೀ ಸರಿಯಾಗಿ ನೀರು ಕುಡಿಯೋದಿಲ್ಲ. ಇದು ದೊಡ್ಡ ಸಮಸ್ಯೆ. ವ್ಯಾಯಾಮದ ಬಗ್ಗೆ ಹೇಳೋದಾದರೆ ಬಹಳ ಜನ ನನಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದು ಸಮಯದ ಸಮಸ್ಯೆ ಅಲ್ಲ, ಅದು ಮನಸ್ಸಿನ ಸಮಸ್ಯೆ. ನಾವು ದಿನಕ್ಕೆ 30 ನಿಮಿಷ ನಮ್ಮ ಆರೋಗ್ಯಕ್ಕೆ ಕೊಡೋಕಾಗೋದಿಲ್ಲ ಅಂದ್ರೆ ಮುಂದೆ ನಾವು ದಿನಕ್ಕೆ ಹಲವಾರು ಗಂಟೆಗಳನ್ನು ಆಸ್ಪತ್ರೆಯಲ್ಲಿ ಕಳೆಯಬೇಕಾಗುತ್ತದೆ. ವ್ಯಾಯಾಮ ಅಂದ್ರೆ ಜಿಮ್ಗೆ ಹೋಗೋದು ಮಾತ್ರ ಅಲ್ಲ. ನಡೆದಾಡುವುದು, ಓಡುವುದು, ಯೋಗ ಮಾಡುವುದು, ಉಸಿರಾಟ ವ್ಯಾಯಾಮ ಇವುಗಳೆಲ್ಲವೂ ನಮ್ಮ ದೇಹವನ್ನು ಬಲವಾಗಿಡುತ್ತವೆ. ವ್ಯಾಯಾಮ ನಮ್ಮ ದೇಹವನ್ನು ಮಾತ್ರವಲ್ಲ, ನಮ್ಮ ಮನಸ್ಸನ್ನೂ ಫ್ರೆಶ್ ಆಗಿ ಇಡುತ್ತದೆ. ಮಾನಸಿಕ ಆರೋಗ್ಯ ಇವತ್ತಿನ ಕಾಲದಲ್ಲಿ ತುಂಬಾ ದೊಡ್ಡ ವಿಷಯವಾಗಿದೆ. ಹೊರಗೆ ನಾವು ನಗುತ್ತೇವೆ, ಆದರೆ ಒಳಗೆ ನಾವು ಒತ್ತಡದಲ್ಲಿ ಇರುತ್ತೇವೆ. ಕೆಲಸದ ಒತ್ತಡ, ಹಣದ ಚಿಂತೆ, ಸಂಬಂಧಗಳ ಸಮಸ್ಯೆಗಳು ಇವು ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ನಾವು ಈ ಸಮಸ್ಯೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕಲಿಯಬೇಕು. ಮೆಡಿಟೇಷನ್, ಪ್ರಾರ್ಥನೆ, ಪಾಸಿಟಿವ್ ಥಿಂಕಿಂಗ್ ಇವು ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತವೆ. ನಾವು ನಮ್ಮ ಜೊತೆ ಸ್ವಲ್ಪ ಸಮಯ ಕಳೆಯಬೇಕು. ನಮ್ಮ ಮನಸ್ಸು ಏನು ಹೇಳ್ತಿದೆ ಅನ್ನೋದನ್ನು ಕೇಳಬೇಕು. ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡದಿದ್ದರೆ ಅದು ನಮ್ಮನ್ನೇ ಕಂಟ್ರೋಲ್ ಮಾಡುತ್ತದೆ. ನಿದ್ರೆ ನಮ್ಮ ಜೀವನದ ಅತ್ಯಂತ ಮುಖ್ಯ ಭಾಗಗಳಲ್ಲಿ ಒಂದಾಗಿದೆ. ಇವತ್ತಿನ ಜನರು ಲೇಟ್ ನೈಟ್ ಮೊಬೈಲ್ ಯೂಸ್ ಮಾಡುತ್ತಾರೆ, ಸೀರೀಸ್ ನೋಡುತ್ತಾರೆ, ಚಾಟಿಂಗ್ ಮಾಡುತ್ತಾರೆ ಮತ್ತು ಬೆಳಿಗ್ಗೆ ಸುಸ್ತಾಗಿ ಎದ್ದೇಳುತ್ತಾರೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ನಿದ್ರೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯುವ ಸಮಯ. ನಾವು ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆ ನಿದ್ರೆ ಮಾಡಬೇಕು. ಒಳ್ಳೆಯ ನಿದ್ರೆ ಇದ್ದರೆ ನಮ್ಮ ದಿನವೂ ಉತ್ತಮವಾಗಿರುತ್ತದೆ. ಕೆಟ್ಟ ಅಭ್ಯಾಸಗಳು ನಮ್ಮ ಆರೋಗ್ಯವನ್ನು ನಿಧಾನವಾಗಿ ಹಾಳು ಮಾಡುತ್ತವೆ. ನಾವು ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡಲು ಯತ್ನಿಸುತ್ತೇವೆ, ಆದರೆ ಸಣ್ಣ ಸಣ್ಣ ಬದಲಾವಣೆಗಳನ್ನೇ ಮರೆತುಬಿಡುತ್ತೇವೆ. ಬೆಳಿಗ್ಗೆ ಬೇಗ ಎದ್ದೇಳುವುದು, ಸ್ವಲ್ಪ ಎಕ್ಸರ್ಸೈಸ್ ಮಾಡುವುದು, ಸರಿಯಾದ ಆಹಾರ ತಿನ್ನುವುದು, ಪಾಸಿಟಿವ್ ಆಗಿರುವುದು ಇವು ಸಣ್ಣ ಅಭ್ಯಾಸಗಳು, ಆದರೆ ಇವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ. ನಾವು ಒಂದು ದಿನ ಮಾಡಿದ್ರೆ ಸಾಲದು, ಪ್ರತಿದಿನ ಮಾಡಬೇಕು. ಕೊನೆಗೆ ಒಂದು ಸತ್ಯ, ನಾವು ಎಲ್ಲರೂ ಒಂದೇ ದಿನ ಸಾಯಬೇಕಿದೆ. ಆದರೆ ಆ ದಿನದವರೆಗೆ ನಾವು ಹೇಗೆ ಬದುಕುತ್ತೇವೆ ಅನ್ನೋದು ನಮ್ಮ ಕೈಯಲ್ಲಿದೆ. ನಾವು ಆರೋಗ್ಯವಾಗಿಯೇ, ಸಂತೋಷವಾಗಿಯೇ ಬದುಕಬೇಕಾ ಅಥವಾ ರೋಗಗಳಿಂದ ಬಳಲುತ್ತಾ ಬದುಕಬೇಕಾ ಅನ್ನೋದು ನಮ್ಮ ಆಯ್ಕೆ.
ನೀವು ಇವತ್ತೇ ಒಂದು ನಿರ್ಧಾರ ಮಾಡಿ, ನಾನು ನನ್ನ ಆರೋಗ್ಯವನ್ನು ಕಾಪಾಡುತ್ತೇನೆ ಅಂತ. ಆ ಒಂದು ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದ ಹೀರೋ ನೀವು. ನಿಮ್ಮ ಆರೋಗ್ಯ ನಿಮ್ಮ ಹೊಣೆಗಾರಿಕೆ. ಅದನ್ನು ಯಾರೂ ಬಂದು ಕಾಪಾಡೋದಿಲ್ಲ. ನೀವು ಇವತ್ತೇ ಪ್ರಾರಂಭಿಸಿ. ನಾಳೆ ಅಲ್ಲ, ಇವತ್ತು. ಯಾಕಂದ್ರೆ ನಾಳೆ ಯಾವತ್ತೂ ಬರುತ್ತಿಲ್ಲ. ಇವತ್ತೇ ನಿಮ್ಮ ಜೀವನವನ್ನು ಬದಲಾಯಿಸಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ, ಜೀವನವನ್ನು ಆನಂದಿಸಿ. ಸ್ನೇಹಿತರೆ, ನಾವು ಜೀವನದಲ್ಲಿ ತುಂಬಾ ವಿಷಯಗಳನ್ನು ಬೆನ್ನಟ್ಟುತ್ತೇವೆ. ಹಣ, ಹೆಸರು, ಯಶಸ್ಸು ಇವೆಲ್ಲವೂ ಒಂದು ಮಟ್ಟಿಗೆ ಮುಖ್ಯವೇ. ಆದರೆ ಒಂದು ದಿನ ನೀವು ಆಸ್ಪತ್ರೆಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದಾಗ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇದ್ದರೂ ನಿಮ್ಮ ಹೃದಯದಲ್ಲಿ ಒಂದು ಮಾತು ಮಾತ್ರ ಬರುತ್ತದೆ, ನಾನು ನನ್ನ ಆರೋಗ್ಯವನ್ನು ಯಾಕೆ ಕಾಪಾಡಲಿಲ್ಲ ಅಂತ. ಆ ಕ್ಷಣದಲ್ಲಿ ನಿಮಗೆ ಸ್ಪಷ್ಟವಾಗುತ್ತದೆ, ನಾವು ಜೀವನದಲ್ಲಿ ಹುಡುಕುತ್ತಿದ್ದ ನಿಜವಾದ ಸಂಪತ್ತು ಹಣ ಅಲ್ಲ, ಅದು ಆರೋಗ್ಯ. ಆರೋಗ್ಯ ಇದ್ದರೆ ನಾವು ನಮ್ಮ ಕುಟುಂಬದ ಜೊತೆ ನಗಬಹುದು, ನಮ್ಮ ಕನಸುಗಳನ್ನು ಸಾಧಿಸಬಹುದು, ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಬಹುದು. ಆದರೆ ಆರೋಗ್ಯ ಇಲ್ಲದಿದ್ದರೆ ಈ ಎಲ್ಲವೂ ಅರ್ಥಹೀನವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಆ ದಿನ ಬರೋ ಮುಂಚೆ ಇವತ್ತೇ ಒಂದು ನಿರ್ಧಾರ ಮಾಡಿ. ನಿಮ್ಮ ದೇಹವನ್ನು ಗೌರವಿಸಿ, ನಿಮ್ಮ ಮನಸ್ಸನ್ನು ಕಾಪಾಡಿ, ನಿಮ್ಮ ಜೀವನಕ್ಕೆ ನೀವು ಜವಾಬ್ದಾರರಾಗಿರಿ. ಚಿಕ್ಕ ಚಿಕ್ಕ ಅಭ್ಯಾಸಗಳಿಂದ ಪ್ರಾರಂಭಿಸಿ, ಆದರೆ ನಿಲ್ಲಬೇಡಿ. ನೀವು ಇವತ್ತು ತೆಗೆದುಕೊಳ್ಳುವ ಒಂದು ಸಣ್ಣ ಹೆಜ್ಜೆ ನಾಳೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೆನಪಿಟ್ಟುಕೊಳ್ಳಿ, ನಿಮ್ಮ ಜೀವನದ ಹೀರೋ ನೀವು. ನಿಮ್ಮ ಆರೋಗ್ಯ ನಿಮ್ಮ ಶಕ್ತಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತು ಇಂತಹ ಜೀವನ ಬದಲಾಯಿಸುವ ವಿಡಿಯೋಗಳನ್ನು ನೋಡಲು ನಮ್ಮ ಎದ್ದೇಳು ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಇನ್ನಷ್ಟು ಒಳ್ಳೆಯ ಕಾಂಟೆಂಟ್ ತರುವ ಶಕ್ತಿ ಕೊಡುತ್ತದೆ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.